ಕಿಚನ್ ಅಲ್ಲಿ ನಿಮ್ ಕಾಟ ತಡೆಯಕ್ ಆಗ್ಲಿಲ್ಲ, ಇವಾಗ ಇನ್ನೊಂದು ಕಿಚನ್ ಕರ್ಕೊಂಡ್ ಬಂದಿದ್ದಾರೆ. ಅದ್ ಹೇಗ್ ತಡ್ಕೋತೀವಿ? ನಮ್ಮ ಒಂದು ಹೊಸ ರಿಯಾಲಿಟಿ ಶೋ ಬರ್ತಾ ಉಂಟಲ್ವಾ, ಕ್ವಾಟ್ಲೆ ಕಿಚನ್ ಅಂತ. ಓಕೆ, ಆಕ್ಚುಲಿ ನಮ್ಮ ಪ್ರೋಮೋ ಶೂಟ್. ನನ್ನ ಮೇಕಪ್ ನೋಡಿ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ, ಯಾಕೆಂದ್ರೆ ಅಲ್ಲಿ ಕ್ಯಾಮೆರಲ್ಲಿ ಜಾಸ್ತಿ ಮೇಕಪ್ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ. ನನಗೆ ಆಕ್ಚುಲಿ ಬ್ಲಾಗಿಂಗ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಫೈನಲಿ ಸೂರಜ್ ಅನ್ನ ರೆಡಿ ಇದ್ದಾರೆ, ಮತ್ತೆ ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ನಾವು ಪ್ರೊಮೋ ಶೂಟ್ ಮಾಡ್ಲಿಕ್ಕೆ ತುಂಬಾ ಎಕ್ಸೈಟೆಡ್ ಇದ್ದೀವಿ. ನೋಡಿ ಕರಿಬಸಪ್ಪ ಅವರು ಯಾರು ಕೊಟ್ರು ನಿಮ್ಗೆ ಇದು ಡ್ರೆಸ್? ಸೊ ನೀವು ಕೂಡ ನಮ್ಮ ಜೊತೆಗೆ ಕ್ವಾಟ್ಲೆ ಕಿಚನ್ ಅಲ್ಲಿ ಇದ್ದೀರಾ? ಹೌದು, ಕ್ವಾಟ್ಲೆ ಕೊಡ್ತೀನಿ ನಾನು. ಕ್ವಾಟ್ಲೆ ಕೊಡ್ತೀರಾ? ನಮ್ಮ ತಂಗಿಗೆ ಕ್ವಾಟ್ಲೆ ಕೊಡ್ತೀನಿ. ಐ ಆಮ್ ರೆಡಿ. ನನ್ಗೆ ಇವರು ಯಾಕೆ ಇಷ್ಟ ಅಂದ್ರೆ ಇವರು ಆಕ್ಚುಲಿ ತುಂಬಾ ಮಾತಾಡ್ತಾರೆ, ಮತ್ತೆ ಯಾರು ತುಂಬಾ ಮಾತಾಡ್ತಾರೆ ಅವರು ನನ್ಗೆ ತುಂಬಾ ಇಷ್ಟ. ಅಡಿಗೆ ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ಗೆ ಆಕ್ಚುಲಿ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಇಷ್ಟ, ಬಟ್ ನನ್ಗೆ ಅಡಿಗೆ ಬರಲ್ಲ. ಇಲ್ಲ ಇಲ್ಲ, ನನ್ಗೆ ಅಡಿಗೆ ಬರಲ್ಲ. ಆಕ್ಚುಲಿ ಇವರು ಕೂಡ ಬ್ಲಾಗರ್. ಇವಾಗ ನಮ್ಗೆ ಶೂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅಲೌಡ್ ಇಲ್ಲ. ಶೂಟ್ ಮಾಡಿದ ನಂತರ ನಾನು ನಿಮ್ಗೆ ಸಿಗ್ತೀನಿ. ಬಾಯ್. ಆಕ್ಚುಲಿ ಸ್ವಲ್ಪ ಶೂಟಿಂಗ್ ಎಲ್ಲ ಆಯ್ತು, ಇವಾಗ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಊಟಕ್ಕೆ ಸ್ಪೆಷಲ್ ಊಟ ಇದೆ. ವೆಜ್ಜಾ ನಾನ್ ವೆಜ್ಜೇ? ವೆಜ್ಜಾ? ಹಾಗೆಂತೆಲ್ಲ. ಓ, ರಾಗಿ ಮುದ್ದೆ ಉಂಟು, ತುಳ್ಳೆ ಮುಲ್ಪ ಕೊಡಿ. ಟುಡೇ ಊಟಕ್ಕೆ ಸ್ಪೆಷಲ್ ರೈಸ್, ದಾಲ್, ಹಪ್ಪಳ, ಉಪ್ಪಿನಕಾಯಿ. ಊಟ ಹೇಗಿದೆ? ಅಚ್ಚಾ, ಚಂದ ಉಂಟು, ತುಂಬಾ ಲೈಟ್ ಆಗಿ. ರೈಸ್ ಉಂಟು, ದಾಲ್ ಉಂಟು, ಹಪ್ಪಳ ಉಂಟು. ದಾಲ್ ಮಾಡ್ತಿದ್ವಲ್ಲ, ಕಲ್ತಿ ಏನಾದ್ರು ದಾಲ್ ಮಾಡಕ್ಕೆ? ಇವಾಗ ತೋರಿಸ್ತೀನಿ ನಿಮಗೆ ಕಿಚನ್ ಅಲ್ಲಿ. ಆಲ್ರೆಡಿ ಆಕ್ಚುಲಿ ಅವರು ಒಂದು ಕಿಚ್ಚಗಿಲಿ ಅವರು ಇದ್ದಾರಲ್ವ, ಅವರ ಹೆಸರು ಎಂತ ಪ್ರಶಾಂತ್ ಅವರು ಹೇಳಿದ್ರು ಆ್ಯಕ್ಚುಲಿ ಜಾಸ್ತಿ ನಾನ್ ವೆಜ್ ಕೊಡುತ್ತಂತ ಅಡುಗೆ ಎಲ್ಲ ಮಾಡಲಿಕ್ಕೆ. ನಾನು ಎಕ್ಸೈಟೆಡ್ ಇದ್ದೀನಿ, ಬರುತ್ತೆ ಅಂದ್ರೆ ಪರವಾಗಿಲ್ಲ. ಈಗ ಕೂಡ ಮಸಾಲ ಹಾಕಿ ನಮ್ಮ ಡಿಶ್ ನಾವು ಮಾಡ್ಬೋದು. ನೀವು ಊಟ ಮಾಡಿ, ಇವಾಗನೇ ಮಾಡಿ. ಸೂರಜ್ ಆಕ್ಚುಲಿ ಟಿಫಿನಲ್ಲಿ ಇಷ್ಟು ಮೊಟ್ಟೆ ಬಾಯ್ಲ್ ಮಾಡಿ ತಗೊಂಡು ಬಂದ್ರು. ಗೈಸ್, ಆಕ್ಚುಲಿ ಇದೆ ನಮ್ಮ ಕ್ವಾಟ್ಲೆ ಕಿಚನ್ದು ಪ್ರೋಮೋ ಶೂಟ್ ಸೆಟ್. ನಮ್ಮ ಸೆಟ್ ಎಷ್ಟು ಚಂದ ಉಂಟಲ್ವಾ. ನಾವು ಆಕ್ಚುಲಿ ಇಲ್ಲಿಯೇ ಶೂಟ್ ಮಾಡೋದು. ಪ್ರತಿ ವೀಕ್ ಅಲ್ಲ, ಜಸ್ಟ್ ಪ್ರೋಮೋ ಶೂಟ್. ಇವರು ನಮ್ಮ ವಿಷ್ಣು ಸರ್. ಮೇಲೆ ಆಕ್ಚುಲಿ ಕ್ವಾಟ್ಲೆ ಅವರು ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಗಿಚ್ಚಗಿಲಿಗಿಲಿ ಟೀಮ್, ಹಾಫ್ ಆಫ್ ದೆಮ್. ಕರಿಬಾ ಸೊಪ್ಪನ್ನ ಕೊಟ್ಟರು, ಇದೆ ಮ್ಯಾಂಗೋ ಜ್ಯೂಸ್, ಟೇಸ್ಟ್ ಮಾಡಿ. ಇವರು ನಮ್ಮ ಮೈಕ್ ಟೀಮ್. ಹೇಗುಂಟು? ಪಾಪ ಓಪನ್ ಮಾಡಿ, ನಾನು ಕುಡಿಲಿಲ್ಲ. ಪಾಪ ಅವರು ಕರಿಬಾ ಸೊಪ್ಪನ್ನ ಮ್ಯಾಂಗೋದು ಎಂತ ಹೇಳುದು ಇದಕ್ಕೆ, ಮ್ಯಾಂಗೋ ಜ್ಯೂಸ್ ಕೊಟ್ಟು ಹೋದ್ರು. ಹೀಗೆ ಮಾಡಿ ಎಲ್ಲ ಖಾಲಿ ಮಾಡಿದ್ರು ನೋಡಿ. ಥ್ಯಾಂಕ್ ಯು ಕರಿಬಾ ಸೊಪ್ಪನ್ನ ಅಂತ ಹೇಳಿ. ಇವಾಗ ಜಸ್ಟ್ ನಾವು ಶೂಟ್ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಒಳಗೆ. ವಾವ್, ಎಷ್ಟು ಚಂದ ಕ್ಲೈಮೇಟ್ ಅಲ್ವಾ. ನನಗೆ ಹೀಗೆ ಕ್ಲೈಮೇಟ್ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಪ್ರೋಮೋ ಶೂಟದು ಜಾಸ್ತಿ ನನಗೆ ಶೂಟ್ ತಗೊಳ್ಳಿಕ್ಕೆ ಆಗಲ್ಲ, ಯಾಕೆಂದರೆ ಶೂಟದು ಜಾಸ್ತಿ ನಮಗೆ ಸಾರಿ ಗಾಯ್ಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಅಲ್ಲಿ ನಮ್ಮ ಸೆಟ್ ಉಂಟಲ್ವಾ, ಅಲ್ಲಿ ನನಗೆ ಜಾಸ್ತಿ ಶೂಟಿಂಗ್ ಎಲ್ಲ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಸ್ವಲ್ಪ ಮಾಡಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಸ್ವಲ್ಪ ಶೂಟಿಂಗ್ ಎಲ್ಲ ಆಯಿತು. ಇವಾಗ ಕ್ವಾಟ್ಲೆದವರು ಇದ್ದಾರಲ್ವ, ಅವರ ಸ್ವಲ್ಪ ಇವಾಗ ಶೂಟಿಂಗ್ ಉಂಟು. ಆಗ ನಂತರ ನಮ್ಮ ಇವಾಗ ಮಾಡಿ
ಇವಾಗ ನನಗೆ ಟುಡೇನೇ ಆ್ಯಕ್ಚುಲಿ ಉಡುಪಿ ಹೋಗಲಿಕ್ಕೆ ಉಂಟು. ಓಕೆ, ಸೊ ಸೂರಜ್ ಅಣ್ಣಗೆ ಮೈಸೂರು ಹೋಗಲಿಕ್ಕೆ ಉಂಟು. ಅವರ ತಂಗಿದು ಬರ್ಡೇ ಅಂತ. ಹಾಂ, ನಿಮ್ಮ ಅಕ್ಕ, ಅವರ ಅಕ್ಕದು ಬರ್ಡೇ. ಸೊ ಅವರು ಅಲ್ಲಿಂದ ಮೈಸೂರು ಹೋಗ್ತಾರೆ, ನಾನು ಇಲ್ಲಿಂದ ಉಡುಪಿ ಹೋಗ್ತೀನಿ. ಆದ ನಂತರ ಇದು ಆ್ಯಕ್ಚುಲಿ ನಮ್ಮ ಪ್ರೋಮೋ ಶೂಟ್. ಓಕೆ, ಇವಾಗ ಇದು ಸ್ಟಾರ್ಟಿಂಗ್ ಆಗೋದು ಕ್ವಾಟ್ಲೆ ಕಿಚನ್. ಕ್ವಾಟ್ಲೆ ಕಿಚನ್ ಆಗೋದು ಈ ಮೇ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಮೇ ಎಂಡ್. ಓಕೆ, ಹಾಂ, ಲಾಸ್ಟ್ ವೀಕ್ ಆಫ್ ಮೇಗೆ. ತುಂಬ ಎಕ್ಸೈಟೆಡ್ ಇದ್ದೀವಿ. ಮತ್ತೆ ನಾವು ಸಿಗ್ತೀವಿ ಅಲ್ವಾ? ಇವಾಗ ಸ್ವಲ್ಪನೇ ಟೈಮ್ ಅಲ್ವಾ? ಸ್ವಲ್ಪ ಟೈಮ್ ನಂತರ ನಾವು ಮತ್ತೆ ಸಿಗ್ತೀವಿ. ಒಂದು ಆಲ್ಮೋಸ್ಟ್ ಒಂದು 20 ಡೇಸ್ ಉಂಟಲ್ವಾ? ಹಾಂ, 20 ಡೇಸಲ್ಲಿ ನಾವು ಇವಾಗ ಮತ್ತೆ ಸಿಗ್ತೀವಿ. ಆನ್ ಸ್ಕ್ರೀನ್ ಅಲ್ಲಿ ವಾಪಸ್ ರಕ್ಷಿತ್ ಅವ್ರು ಬರ್ತಾರೆ, ಅದೇ ಕ್ವಾಟ್ಲೆನ ಮತ್ತೆ ವಾಪಸ್ ತರ್ತಾರೆ. ಎಸ್, ನಾನು ತುಂಬಾನೇ ಎಕ್ಸೈಟೆಡ್ ಇದ್ದೀನಿ ಆ್ಯಕ್ಚುಲಿ. ನೋಡಿ ಅದೇನು ಮಾಡ್ತಾರೆ. ಚಲ್, ಇವಾಗ ಜ್ಯೂಸ್ ಕುಡಿದ್ರ ನೀವು ಟೈರ್ಡ್ ಆಗಿದ್ರೆ ಅಂತ ಹೇಳಿ ನಿಮಗೆ ಮ್ಯಾಂಗೋ ಜ್ಯೂಸ್ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜ್ಯೂಸ್ ಲಿಟ್ರಲಿ ತುಂಬಾ ಚಂದ ಇತ್ತು. ನಾನು ನನ್ನ ಜೊತೆಗೆ ಒಂದು 10 ಜನ ನಿಮ್ಮ ಜ್ಯೂಸ್ ಕುಡಿದ್ರು, ಗೊತ್ತುಂಟಾ? ಎಲ್ಲರಿಗೂ ಇಷ್ಟ ಆಯ್ತು. ವಿಷ್ಣು ಸರ್ಗೆ ಕೂಡ ಇಷ್ಟ ಆಯ್ತು. ಅದೇ ನೀವು ಟೈರ್ಡ್ ಆಗಿದ್ದೀನಿ, ಸುಸ್ತಾಗಿದ್ದೀನಿ ಅಂದ್ರಲ್ಲ. ಥ್ಯಾಂಕ್ ಯು. ನಮ್ಮ ತಂಗಿಗೋಸ್ಕರ ತರ್ತಿದ್ದೆ ಅದನ್ನ. ಅದು ನ್ಯಾಚುರಲ್ ಇತ್ತು. ಎಲ್ಲಿಂದ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೀರಾ? ಇಲ್ಲ, ಅದು ಜ್ಯೂಸ್ ಅಂಗಡಿಯಿಂದ ಆರ್ಡರ್ ಮಾಡಿ ತರಿಸಿದ್ದೆ. ಹೌದಾ? ನಮ್ಮ ಮಗ ಇನ್ನೊಬ್ರು ಇದಾರಲ್ಲ, ಶೇಷು, ಅವನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಹೌದಾ? ಮನೆಯಿಂದ ಬುಕ್ ಮಾಡಿ ಕಳಿಸಿದ್ದೆ. ಗೈಸ್, ನನ್ನ ಇವಾಗ ಫೋಟೋ ಶೂಟ್ ಉಂಟು. ಇಲ್ಲ, ಪರವಾಗಿಲ್ಲ. ಅಲ್ಲ, ಫೋಟೋ ಈ ಕಡೆ ಸಾಕು. ಹಾಂ, ಸ್ವಲ್ಪ ಈ ಕಡೆ ಬನ್ನಿ. ಹಾಂ, ಪರ್ಫೆಕ್ಟ್. ಹಾಂ, ಕ್ಯಾಮ್ರಾ ಲುಕ್ ಇದೆ. ಸ್ಕ್ರೀನ್ ಫಾರ್ವರ್ಡ್. ಹಾಂ, ರೈಟ್. ಸ್ವಲ್ಪ ವಂಡರ್ ಎಕ್ಸ್ಪ್ರೆಷನ್ ಆಯಿತು. ಓಕೆ. ಯಾಕೆ ಥಂಬ್ನೇಲಿಗೆ ಹಾಕ್ಲಿಕ್ಕೆನಾ? ಅಂದರೆ ಕ್ವಾಟ್ಲೆ ಕಿಚನ್ದು ವಿಜುವಲ್ಸ್ ಇರುತ್ತೆ. ಹೌದೌದು, ಅದಕ್ಕೆ ನಾವು ಇದೇ ಫೋಟೋಶೂಟ್ ಮಾಡೋದು. ಗೈಸ್, ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಗಿಲಿ ಇವರು. ಓಕೆ, ಯಾರು ಅಂತ? ನಾಗೇಶ, ಮಾದೇಶ. ಓಕೆ, ಬಾಯ್. ಬಾ. ಹೈ. ಫೈನಲಿ ಶೂಟ್ ಆಯಿತು. ಇದು ಗೈಸ್, ಫೈನಲಿ ನಮ್ಮ ಪ್ರೋಮೋ ಶೂಟು ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್. ಸೊ ಫೈನಲಿ ನಮ್ಮ ಪ್ರೋಮೋ ಶೂಟ್ ಕಂಪ್ಲೀಟ್ ಆಯಿತು ಕ್ವಾಟ್ಲೆ ಕಿಚನ್ದು ಅಲ್ವಾ? ಆಯಿತು, ಮುಗೀತು. ಈಗ ಏನು ಮಾಡ್ತೀರಿ ಸೀತಾ? ಮನೆ ಹೋಗಿ ಮನೆಯಲ್ಲಿ ಹೋಗೋದು, ಉಡುಪಿಯಲ್ಲಿ ಹೋಗ್ಬೇಕು. ಶೂಟಲ್ಲಿ ನಾನು ಒಬ್ಬಳು ಕೂಡ ಇದ್ದೆ. ಬಸ್ ಬುಕ್ ಮಾಡ್ಕೊಟ್ಟೆ. ತಗೊಂಡು ಬರ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ವಾಣಿ ಅವರು ಇದ್ದಾರೆ, ನಮ್ಮ ಕ್ವಾಟ್ಲೆ ಸೂರಜ್ ಅವರು ಇದ್ದಾರೆ. ಸೂರಜ್ ಮೇಲೆ ಅದೇನು ಎಕ್ಸ್ಟ್ರಾ ಲವ್. ಸೂರಜ್ ಅವರು ಸೂರಜ್ ಹೆಸರಲ್ಲಿದೆ ಲವ್. ಏನಿದೆ ಲವ್? ಲವ್ ಏನಿಲ್ಲ, ಮಾತಿದ್ರೆ ಸಾಕು. ಹೋಗಲ್ವಾ? ಆಯ್ತಲ್ವಾ? ಸೂರಜ್ ಅವರು ನನಗೇನಿಲ್ಲ, ನಿಮ್ಗೆ ಅಂತ ಇಲ್ಲ. ಟೀಕೆ ಗೈಸ್, ಇವಾಗ ನಾವು ಎಲ್ಲರೂ ಇವಾಗ ಶೂಟ್ ಡೇ ಅಲ್ಲಿ ಡೈರೆಕ್ಟ್ ಸಿಗ್ತೀವಿ. ಫಸ್ಟ್ ಎಪಿಸೋಡ್ ಅಲ್ಲಿ, ಫಸ್ಟ್ ಕ್ವಾಟ್ಲೆ ಕಿಚನ್ ಅಲ್ಲಿ. ಬಾಯ್ ಬಾಯ್ ಬಾಯ್, ವಿ ಲವ್ ಯು. ಗುಡ್ ನೈಟ್. ಐ ಲವ್ ಯು. ಗೈಸು, ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಓಕೆ, ತುಂಬ ಮಜಾ ಆಯಿತು ಆ್ಯಕ್ಚುಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಉಡುಪಿ ಹೋಗೋದು, ಇವರು ಮೈಸೂರು ಹೋಗೋದು. ಸೊ ಇವರು ನನಗೆ ಅಲ್ಲಿ ಸ್ಟ್ಯಾಂಡ್ ತನಕ ಬಿಡ್ತಾರೆ. ತುಂಬ ಖುಷಿ ಆಯಿತು. ಮತ್ತೊಂದು ಸತಿ ನಮ್ಮ ರಿಯೂನಿಯನ್ ಆಯಿತು. ಓಕೆ, ಅದೇ ಇರುತ್ತೆ, ಗೊತ್ತುಂಟಾ ಅವರಿಗೆ ನೋಡಿದ ತಕ್ಷಣನೇ ಅದೇ ಎಲ್ಲ ಓಲ್ಡ್ ಮೆಮೊರೀಸ್, ನಮ್ಮ ಓಲ್ಡ್ ಜರ್ನಿ ಎಲ್ಲ ಅಲ್ವಾ? ಅದೇ ಎಷ್ಟು ಗೋಲ್ಡನ್ ಟೈಮ್ಸ್ ಇತ್ತಲ್ವಾ? ಮತ್ತೆ ನಾನು ಹೇಳೋದು, ಇವಾಗ ಬಿಗ್ ಬಾಸ್ ಫಿನಿಶ್ ಆದ ನಂತರ ಒಂದು 6-7 ಮಂತ್ಸ್ ಆಯಿತು. ಎಷ್ಟು ಬೇಗ ದಿವಸ ಹೋಯ್ತು ಗೊತ್ತುಂಟಾ? ಒಳ್ಳೆ ದಿವಸ ಹಾಗೇನೆ ಬೇಗ ಬೇಗ ಹೋಗೋದು. ಓಕೆ, ಇವಾಗ ನೋಡಿ 3 ತಿಂಗಳು ನಂತರ ಮತ್ತೊಂದು ಬಿಗ್ ಬಾಸ್ ಬರುತ್ತೆ. ಎಷ್ಟು ಬೇಗ ಹೋಯ್ತಲ್ವಾ?
ಇವಾಗ ನಾವು ಕ್ವಾಟ್ಲಿ ಕಿಚನ್ ಅಲ್ಲಿ ಇದೀವಿ, ಇದೇ ಕೂಡ ಅಷ್ಟೇ ಬೇಗ ಬೇಗ ಹೋಗುತ್ತೆ. ಬಟ್ ಪರವಾಗಿಲ್ಲ. ನಾನು ಒಂದು ವಿಷಯ ಎಂತ ಕಲಿತೀನಿ ಅಂದ್ರೆ, ನಾವು ಅದೇ ಯೋಚನೆ ಮಾಡಬಾರ್ದು ಫಿನಿಶ್ ಆಗುತ್ತೆ ಅಂತ. ಜಸ್ಟ್ ಎಂಜಾಯ್ ದಿ ಪ್ರೆಸೆಂಟ್. ಓಕೆ, ನಾವು ಇವಾಗ ಪ್ರೆಸೆಂಟ್ ಬದುಕೋಣ, ಎಂಜಾಯ್ ಮಾಡೋಣ, ಎವ್ರಿ ಡೇ ಎಂಜಾಯ್ ಮಾಡೋಣ. ಎವ್ರಿ ಡೇ ಇಸ್ ಅ ಪ್ರೆಷಿಯಸ್ ಟೈಮ್. ಓಕೆ, ಅದೇ ಟೆನ್ಷನ್ ಬೇಡ. ಫಿನಿಶ್ ಆಗುತ್ತಲ್ವಾ, ಬೇರೆ ಬೇರೆ ಆಪರ್ಚುನಿಟಿ ಸಿಗ್ತಾ ಇರುತ್ತೆ. ಓಕೆ, ಸೊ ಟುಡೇ ದಿ ಮೋರಲ್ ಆಫ್ ದಿ ಸ್ಟೋರಿ ಮೋರಲ್ ಆಫ್ ದಿ ಲೆಸನ್, ಎಂಜಾಯ್ ದಿ ಪ್ರೆಸೆಂಟ್. ಓಕೆ, ಐ ಲವ್ ಯು ಸೋ ಮಚ್. ಬಾಯ್.